ಕ್ರೈಸ್ತ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಿಯವಾದ ಹಬ್ಬಗಳಲ್ಲಿ ಒಂದಾದ ಯೇಸುವಿನ ಅತ್ಯಂತ ಪವಿತ್ರ ಹೃದಯದ ಹಬ್ಬಕ್ಕೆ ಸ್ವಾಗತ. ಇದು ಅನೇಕ ಭಕ್ತಿಗಳಲ್ಲಿ ಒಂದು ಭಕ್ತಿ ಮಾತ್ರವಲ್ಲ, ಇದು ಶುಭ ಸಂದೇಶದ ಸುವಾರ್ತೆಯ ಹೃದಯದ ಆಳವಾದ ಧ್ಯಾನವಾಗಿದೆ. ಯೇಸು ಕ್ರಿಸ್ತನ ಹೃದಯದಲ್ಲಿ ಬಹಿರಂಗವಾದ ದೇವರ ಅನಂತ ಪ್ರೀತಿಯಾಗಿದೆ. ಆರಂಭಿಕ ಧರ್ಮಸಭೆಯ ಪಿತೃಗಳು ಕ್ರಿಸ್ತನ ಬದಿಯಲ್ಲಿ ಚುಚ್ಚಿದ ಗಾಯದಲ್ಲಿ ಧರ್ಮಗ್ರಂಥದ ನೆರವೇರಿಕೆಯನ್ನು ಕಂಡರು. ದೇವರ ಹೃದಯವು ಮಾನವ ಕುಲಕ್ಕೆ ತೆರೆದುಕೊಳ್ಳುತ್ತಿದೆ, ರಕ್ತ ಮತ್ತು ನೀರನ್ನು ಹೊರಹಾಕುತ್ತಿದೆ. ದೈವಿಕ ಪ್ರೀತಿಯ ಜೀವಂತ ಸಂಕೇತವಿದು. ಈ ಹಬ್ಬವು ಸಂತ ಮಾರ್ಗ್ರೆಟ್ ಮೇರಿ ಅಲೋಕೋಕ್ ಎಂಬ ಫ್ರೆಂಚ್ ಸನ್ಯಾಸಿನಿಯ ಅನುಭವಗಳ ಮೂಲಕ ತನ್ನ ನಿರ್ದಿಷ್ಟ ರೂಪವನ್ನು ಪಡೆದುಕೊಂಡಿತು. ಯೇಸು ಆಕೆಗೆ ಪ್ರೀತಿಯಿಂದ ಉರಿಯುತ್ತಿರುವ ತನ್ನ ಹೃದಯವನ್ನು ತೋರಿಸಿದರು ಮತ್ತು ಈ ಪ್ರೀತಿಗೆ ಉದಾಸೀನತೆ ಮತ್ತು ನಿರ್ಲಕ್ಷ್ಯದಿಂದ ಉತ್ತರ ಸಿಗುತ್ತಿದೆ ಎಂದು ವಿಷಾದಿಸಿದರು. ಪ್ರಭು ಯೇಸು ಕ್ರಿಸ್ತರು ಪರಿಹಾರದ ಪ್ರೀತಿಯ ಕಾರ್ಯಗಳನ್ನು ವಿಶೇಷವಾಗಿ ಪವಿತ್ರ ಪರಮ ಪ್ರಸಾದದ ಆರಾಧನೆ ಮತ್ತು ತಿಂಗಳ ಮೊದಲ ಶುಕ್ರವಾರಗಳನ್ನು ಅಪೇಕ್ಷಿಸಿದರು. ಆಕೆಯ ಆಧ್ಯಾತ್ಮಿಕ ನಿರ್ದೇಶಕ ಜೆಸ್ಯೂಟ್ ಪಾದ್ರಿ ಸಂತ ಕ್ಲಾಡ್ ಡೆ ಲಾ ಕೊಲಂಬಿಯರ್ ಈ ಸಂದೇಶಗಳ ದೃಢೀಕರಣವನ್ನು ಗುರುತಿಸಿದರು ಮತ್ತು ಪವಿತ್ರ ಹೃದಯಕ್ಕೆ ಭಕ್ತಿಯನ್ನು ಹರಡಲು ಆಕೆಗೆ ಸಹಾಯ ಮಾಡಿದರು. ಅವರ ಸಾಕ್ಷ್ಯವು ಎಷ್ಟು ಪ್ರಬಲವಾಗಿತ್ತೆಂದರೆ ಪವಿತ್ರ ಹೃದಯಕ್ಕೆ ಭಕ್ತಿಯು ಕೇವಲ ವೈಯಕ್ತಿಕ ಆಧ್ಯಾತ್ಮಿಕತೆಗಿಂತ ಹೆಚ್ಚಾಯಿತು. ಆತ್ಮೀಯರೇ, ಕ್ರೈಸ್ತ ಧರ್ಮವು ಮೂಲಭೂತವಾಗಿ ಕಾನೂನುಗಳ, ಆಚರಣೆಗಳ ಅಥವಾ ಕರ್ತವ್ಯಗಳ ಬಗ್ಗೆ ಅಲ್ಲ, ಬದಲಾಗಿ ದೇವರ ಪ್ರೀತಿಯ ಹೃದಯವನ್ನು ಪ್ರವೇಶಿಸುವುದರ ಬಗ್ಗೆಯಾಗಿದೆ. ಪವಿತ್ರ ಹೃದಯವು ಕೇವಲ ಒಂದು ಸಂಕೇತವಲ್ಲ, ಅದು ಯೇಸುವಿನ ಸಂಪೂರ್ಣ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ಯೇಸುವಿನ ಕರುಣೆ, ಯೇಸುವಿನ ದಯೆ, ಯೇಸುವಿನ ಮೃದುತ್ವ, ಯೇಸುವಿನ ತ್ಯಾಗ ಮತ್ತು ಅಪಾರವಾದಂಥ ಪ್ರೀತಿಯನ್ನು ತೋರುತ್ತದೆ. ಒಬ್ಬ ತಾಯಿಯ ಬಗ್ಗೆ ಒಂದು ಮನಮಿಡಿಯುವ ಕಥೆ ಇದೆ. ಆಕೆಯ ಮಗ ಅಪರಾಧದಲ್ಲಿ ಸಿಲುಕಿ ಮನೆಯಿಂದ ಕಣ್ಮರೆಯಾಗಿದ್ದನು. ವರ್ಷಗಳ ಹುಡುಕಾಟದ ನಂತರ ಆಕೆ ಅಂತಿಮವಾಗಿ ಒಂದು ಸರಳ ಸಂದೇಶದೊಂದಿಗೆ ಪತ್ರಿಕೆಯಲ್ಲಿ ಜಾಹೀರಾತು ಹಾಕಿದಳು. ಪ್ರಿಯ ಮೈಕಲ್, ಎಲ್ಲವನ್ನೂ ಕ್ಷಮಿಸಿದ್ದೇನೆ. ಶುಕ್ರವಾರ ಮಧ್ಯಾಹ್ನ ಸೆಂಟ್ರಲ್ ಸ್ಟೇಷನ್ನಲ್ಲಿ ನನ್ನನ್ನು ಭೇಟಿಯಾಗು. ಪ್ರೀತಿಯಿಂದ ಅಮ್ಮ. ಶುಕ್ರವಾರ ಮೈಕಲ್ ಹೆಸರಿನ 100ಕ್ಕೂ ಹೆಚ್ಚು ಯುವಕರು ಸ್ಟೇಷನ್ನಲ್ಲಿ ಕಾಣಿಸಿಕೊಂಡರು. ಅವರನ್ನು ಅಲ್ಲಿಗೆ ತಂದದ್ದು ಕುತೂಹಲವಲ್ಲ, ಆದರೆ ಭರವಸೆ. ಪ್ರತಿ ಮಾನವ ಹೃದಯದ ಆಳದಲ್ಲಿ ಪ್ರೀತಿಸಲ್ಪಡಲು, ಕ್ಷಮಿಸಲ್ಪಡಲು, ಸ್ವೀಕರಿಸಲ್ಪಡಲು ಮತ್ತು ಮನೆಗೆ ಸ್ವಾಗತಿಸಲ್ಪಡಲು ಒಂದು ಹಂಬಲವಿದೆ. ಪವಿತ್ರ ಹೃದಯದ ಹಬ್ಬವು ನಮಗೆ ಇದನ್ನೇ ತಿಳಿಸುತ್ತದೆ. ದೇವರು ಈಗಾಗಲೇ ಮಾನವ ಕುಲದ ಮುಂದೆ ಇಂತಹ ಆಹ್ವಾನವನ್ನು ಇಟ್ಟಿದ್ದಾರೆ. ಯೇಸುವಿನ ಹೃದಯವು ನಿರಂತರವಾಗಿ ತಿಳಿಸುವುದೇನೆಂದರೆ, ಎಲ್ಲವನ್ನು ಕ್ಷಮಿಸಿದ್ದೇನೆ, ನನ್ನ ಬಳಿಗೆ ಬಾ. ಈ ಆಹ್ವಾನವು ಇಂದಿನ ವಾಚನಗಳಲ್ಲಿ ಕೂಡ ಪ್ರತಿನಿಧಿಸುತ್ತದೆ. ಧರ್ಮೋಪದೇಶ ಕಾಂಡದಿಂದ ಬಂದ ಮೊದಲನೆಯ ವಾಚನವು ದೇವರ ಪ್ರೀತಿಯ ಅತ್ಯಂತ ಸುಂದರವಾದ ವಿವರಣೆಗಳಲ್ಲಿ ಒಂದನ್ನು ಒಳಗೊಂಡಿದೆ. ನೀವು ಜನಾಂಗಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯವರಾದ್ದರಿಂದ ಕರ್ತರು ನಿಮ್ಮ ಮೇಲೆ ತನ್ನ ಹೃದಯವನ್ನಿಟ್ಟು ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ಕರ್ತರು ನಿಮ್ಮನ್ನು ಪ್ರೀತಿಸಿದ ಕಾರಣ ಆರಿಸಿಕೊಂಡಿದ್ದಾರೆ. ಇದು ಆಶ್ಚರ್ಯಕರವಾಗಿದೆ. ದೇವರು ನಾವು ಯೋಗ್ಯರಾಗಿದ್ದೇವೆ ಎಂದು ನಮ್ಮನ್ನು ಪ್ರೀತಿಸುವುದಿಲ್ಲ. ದೇವರು ನಾವು ಯಶಸ್ವಿಯಾಗಿದ್ದೇವೆ ಎಂದು ನಮ್ಮನ್ನು ಪ್ರೀತಿಸುವುದಿಲ್ಲ. ದೇವರು ನಾವು ಪವಿತ್ರರಾಗಿದ್ದೇವೆ ಎಂದು ನಮ್ಮನ್ನು ಪ್ರೀತಿಸುವುದಿಲ್ಲ. ದೇವರು ಪ್ರೀತಿಸುತ್ತಾನೆ, ಏಕೆಂದರೆ ದೇವರೇ ಪ್ರೀತಿಯಾಗಿದ್ದಾನೆ. ಇದು ನಮ್ಮ ನಂಬಿಕೆಯ ವಿಶ್ವಾಸದ ಕ್ರಾಂತಿಕಾರ ಸತ್ಯ. ಸಂತ ಅಗಸ್ತಿನ್ ಹೇಳಿದಂತೆ, ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಒಬ್ಬರೇ ಇದ್ದಂತೆ ಪ್ರೀತಿಸುತ್ತಾರೆ. ಡ್ಯಾನಿಷ್ ತತ್ವಜ್ಞಾನಿ ಸೋರೆನ್ ಕಿರ್ಕೆಗಾರ್ಡ್ ಹೇಳುವಂತೆ, ಅತಿ ದೊಡ್ಡ ಅಪಾಯವೆಂದರೆ ವೈಫಲ್ಯದಲ್ಲಿ ತನ್ನನ್ನು ಕಳೆದುಕೊಳ್ಳುವುದಲ್ಲ, ಯಶಸ್ಸಿನಲ್ಲಿ ತನ್ನನ್ನು ಕಳೆದುಕೊಳ್ಳುವುದಾಗಿದೆ. ನಾವು ಯಶಸ್ಸಿನಲ್ಲಿ ಕಳೆದು ಹೋದಾಗ ನಮ್ಮನ್ನು ಯಾರು ಪ್ರೀತಿಸುತ್ತಾರೆಂದೂ ಕೂಡ ಮರೆತು ಬಿಡುತ್ತೇವೆ.
ಆದರೆ ಪವಿತ್ರ ಹೃದಯವು ನಮಗೆ ನೆನಪಿಸುತ್ತೇನೆಂದರೆ, ನಾವು ಏನು ಮಾಡುತ್ತೇವೆ ಎಂಬ ಕಾರಣದಿಂದ ನಮ್ಮನ್ನು ದೇವರು ಪ್ರೀತಿಸುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಏಕೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ನಮ್ಮ ಜಗತ್ತು ನಿರಂತರವಾಗಿ ಕಲಿಯುವುದು ಏನೆಂದರೆ, ನಮ್ಮ ಮೌಲ್ಯವು ಸಾಧನೆ, ಸೌಂದರ್ಯ, ಸಂಪತ್ತು, ಪ್ರಭಾವ ಅಥವಾ ಜನಪ್ರಿಯತೆಯ ಮೇಲೆ ಅವಲಂಬಿತವಾಗಿದೆ. ಪವಿತ್ರ ಹೃದಯವು ಅಮೂಲಾಗ್ರವಾಗಿ ವಿಭಿನ್ನವಾದುದನ್ನು ಕಲಿಸುತ್ತದೆ. ನಮ್ಮ ಮೌಲ್ಯವು ದೇವರಿಂದ ಪ್ರೀತಿಸಲ್ಪಡುವುದರಿಂದ ಬರುತ್ತದೆ. ನಾವು ಏನನ್ನು ಸಾಧಿಸುವ ಮೊದಲೇ ನಾವು ಪ್ರೀತಿಸಲ್ಪಟ್ಟಿದ್ದೇವೆ. ನಾವು ಪರಿಪೂರ್ಣವಾಗಿ ಪಶ್ಚಾತ್ತಾಪ ಪಡುವ ಮೊದಲೇ ನಾವು ಪ್ರೀತಿಸಲ್ಪಟ್ಟಿದ್ದೇವೆ. ನಾವು ಸಂತರಾಗುವ ಮೊದಲೇ ನಾವು ಪ್ರೀತಿಸಲ್ಪಟ್ಟಿದ್ದೇವೆ. ಯೇಸುವಿನ ಹೃದಯವು ಶಾಶ್ವತ ಪುರಾವೆಯಾಗಿದೆ. ದೇವರ ಪ್ರೀತಿಯು ಸಂಪಾದಿಸಲ್ಪಡುವುದಲ್ಲ, ಆದರೆ ಸ್ವೀಕರಿಸಲ್ಪಡುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ತಂದೆಯೇ, ಸ್ವರ್ಗ ಮತ್ತು ಭೂಮಿಯ ಪ್ರಭುವೇ, ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ, ಏಕೆಂದರೆ ನೀವು ಈ ವಿಷಯಗಳನ್ನು ಜ್ಞಾನಿಗಳು ಮತ್ತು ವಿದ್ವಾಂಸರಿಂದ ಮರೆಮಾಡಿದ್ದೀರಿ, ಆದರೆ ಅವುಗಳನ್ನು ಮಕ್ಕಳಂತವರಿಗೆ ಬಹಿರಂಗಪಡಿಸಿದ್ದೀರಿ. ಹೌದು ತಂದೆಯೇ, ನಿನ್ನ ಉದಾರ ಉದ್ದೇಶ ಇದೇ ಆಗಿತ್ತು. ದೇವರ ಹೃದಯವು ಹೆಮ್ಮೆಯಿಂದಲ್ಲ, ನಮ್ರತೆಯಿಂದ ತಲುಪುತ್ತದೆ. ಬುದ್ಧಿವಂತಿಕೆ ಮತ್ತು ಬಲದಿಂದ ಅಲ್ಲ, ಸಣ್ಣತನ ಮತ್ತು ನಂಬಿಕೆಯಿಂದ. ಯೇಸುವಿನ ಪವಿತ್ರ ಹೃದಯವು ದೇವರು ನಮ್ಮನ್ನು ಹೇಗೆ ಪ್ರೀತಿಸುತ್ತಾರೆ ಎಂಬುದರ ಬಹಿರಂಗ ಪ್ರೀತಿಯಾಗಿದೆ. ದೂರದಿಂದಲ್ಲ, ಹತ್ತಿರದಿಂದ. ಶಕ್ತಿಯಿಂದಲ್ಲ, ದುರ್ಬಲತೆಯಿಂದ. ತೀರ್ಪಿನಿಂದಲ್ಲ, ಕರುಣೆಯಿಂದ. ಇಂದಿನ ಜಗತ್ತಿನಲ್ಲಿ ಅನೇಕರು ದೇವರನ್ನು ಕಠಿಣ ನ್ಯಾಯಾಧೀಶರಾಗಿ ಅಥವಾ ದೂರದ ಆಡಳಿತಗಾರನಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಪವಿತ್ರ ಹೃದಯವು ವಿಭಿನ್ನವಾದುದನ್ನು ಬಹಿರಂಗಪಡಿಸುತ್ತದೆ. ದೇವರು ಮಾನವ ಹೃದಯವನ್ನು ಹೊಂದಿದ್ದಾರೆ. ದೇವರು ಭಾವಿಸುತ್ತಾರೆ, ದೇವರು ಹಂಬಲಿಸುತ್ತಾರೆ, ದೇವರು ನೋವು ಅನುಭವಿಸುತ್ತಾರೆ, ದೇವರು ಪ್ರೀತಿಸುತ್ತಾರೆ ಮತ್ತು ದೇವರ ಹೃದಯವು ನಮ್ಮ ಹೃದಯಗಳೊಂದಿಗೆ ಒಂದಾಗಲು ಬಯಸುತ್ತದೆ. ಅದಕ್ಕಾಗಿಯೇ ಪವಿತ್ರ ಹೃದಯವು ಮುಳ್ಳುಗಳಿಂದ ಕಿರೀಟಧಾರಿಯಾಗಿದೆ. ಪ್ರೀತಿಯು ವೆಚ್ಚವಿಲ್ಲದೆ ಬರುವುದಿಲ್ಲ, ಅದಕ್ಕಾಗಿಯೇ ಅದು ಜ್ವಾಲೆಯಿಂದ ಉರಿಯುತ್ತಿದೆ. ಪ್ರೀತಿಯು ಎಂದಿಗೂ ನಿಷ್ಕ್ರಿಯವಾಗಿರುವುದಿಲ್ಲ, ಅದಕ್ಕಾಗಿ ಅದು ಶಿಲುಬೆಯಿಂದ ಮೇಲ್ಭಾಗದಲ್ಲಿದೆ. ನಿಜವಾದ ಪ್ರೀತಿಯು ಯಾವಾಗಲೂ ತ್ಯಾಗಮಯವಾಗಿರುತ್ತದೆ, ಅದಕ್ಕಾಗಿ ಅದು ಚುಚ್ಚಲ್ಪಟ್ಟಿದೆ ಮತ್ತು ತೆರೆದಿದೆ. ಸ್ವರ್ಗದ ಪ್ರಭು ದುರ್ಬಲತೆಯನ್ನು ಆರಿಸಿಕೊಂಡಿದ್ದಾರೆ, ಮಾನವ ಹೃದಯವನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಇಂದಿನ ಶುಭ ಸಂದೇಶ ಅತ್ಯಂತ ಪ್ರಸಿದ್ಧ ಮಾತುಗಳು ಇವು. ದುಡಿದು ಭಾರ ಹೊತ್ತು ಬಳಲಿರುವ ಸರ್ವರು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ಆಹ್ವಾನವು ಎಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತವಾಗಿದೆ. ನಮ್ಮ ಪೀಳಿಗೆ ಸುಸ್ತಾಗಿದೆ. ಅನೇಕರು ಆತಂಕದಿಂದ ಬಳಲುತ್ತಿದ್ದಾರೆ. ಅನೇಕರು ಮರೆಯಾಗಿರುವ ಗಾಯಗಳನ್ನು ಹೊತ್ತುಕೊಂಡಿದ್ದಾರೆ. ಅನೇಕ ಯುವಕರು ಅನಿಶ್ಚಿತತೆ, ಒಂಟಿತನ ಮತ್ತು ನಿರಂತರ ಹೋಲಿಕೆಯಿಂದ ತತ್ತರಿಸಿದ್ದಾರೆ. ಅನೇಕ ಕುಟುಂಬಗಳು ಆರ್ಥಿಕ ಒತ್ತಡ ಮತ್ತು ಮುರಿದ ಸಂಬಂಧಗಳು ಮತ್ತು ಭಾವನಾತ್ಮಕ ಹೋರಾಟಗಳನ್ನು ಹೊತ್ತುಕೊಂಡಿವೆ. ಯೇಸು ಹೀಗೆ ಹೇಳುವುದಿಲ್ಲ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ ಮೇಲೆ ನನ್ನ ಬಳಿಗೆ ಬನ್ನಿ ಎಂದು ಕರೆಯುವುದಿಲ್ಲ. ಆತನು ಹೇಳುವುದು, ನಿಮ್ಮ ಭಾರಗಳೊಂದಿಗೆ ನನ್ನ ಬಳಿಗೆ ಬನ್ನಿರಿ. ಸಹೋದರ ಸಹೋದರಿಯರೇ, ಪವಿತ್ರ ಹೃದಯವು ಪರಿಪೂರ್ಣರಿಗೆ ಸಿಗುವ ಬಹುಮಾನವಲ್ಲ, ಅದು ಬಳಲಿದವರಿಗೆ ಆಶ್ರಯವಾಗಿದೆ. ಮಹಾನ್ ತತ್ವಜ್ಞಾನಿ ಬ್ಲೇಸ್ ಪಾಸ್ಕಲ್ ಬರೆದಂತೆ, ಪ್ರತಿ ಹೃದಯದಲ್ಲೂ ದೇವರ ಆಕಾರದ ಶೂನ್ಯವಿದೆ. ಮನುಷ್ಯರು ತೃಪ್ತಿಯನ್ನು ಎಲ್ಲೆಡೆ ಹುಡುಕುತ್ತಾರೆ, ಆಸ್ತಿಯಲ್ಲಿ, ಯಶಸ್ಸಿನಲ್ಲಿ, ಸುಖದಲ್ಲಿ ಮತ್ತು ಮನ್ನಣೆಯಲ್ಲಿ. ಆದರೆ ಯಾವುದೂ ಸಂಪೂರ್ಣವಾಗಿ ಆತನನ್ನು ತೃಪ್ತಿಪಡಿಸುವುದಿಲ್ಲ. ಸಂತ ಅಗಸ್ತಿನ್ ಹೇಳುವಂತೆ, ನಮ್ಮ ಹೃದಯಗಳು ನಿನ್ನಲ್ಲಿ ವಿಶ್ರಮಿಸುವವರೆಗೂ ಚಡಪಡಿಸುತ್ತಲೇ ಇರುತ್ತವೆ. ಪವಿತ್ರ ಹೃದಯವೇ ಆ ವಿಶ್ರಾಂತಿಯ ಸ್ಥಳ. ಇದು ಜೀವನದಿಂದ ತಪ್ಪಿಸಿಕೊಳ್ಳುವುದಲ್ಲ, ಜವಾಬ್ದಾರಿಯಿಂದ ಸ್ವಾತಂತ್ರ್ಯವಲ್ಲ, ಬದಲಿಗೆ ನಾವು ದೇವರ ಪ್ರೀತಿಯಲ್ಲಿ ಹಿಡಿಯಲ್ಪಟ್ಟಿದ್ದೇವೆ ಎಂಬ ಅರಿವಿನಿಂದ ಬರುವ ಆಳವಾದ ಶಾಂತಿಯಾಗಿದೆ. ಯೋಹನನ ಮೊದಲನೆಯ ಪತ್ರ 2ನೇ ವಾಚನವು ಕ್ರೈಸ್ತ ಪ್ರಕಟಣೆಯ ಶಿಖರವನ್ನು ತಲುಪುತ್ತದೆ. ದೇವರು ಪ್ರೀತಿಯಾಗಿದ್ದಾನೆ. ಯೋಹನನು ದೇವರು ಪ್ರೀತಿಸುತ್ತಾನೆ ಎಂದು ಮಾತ್ರ ಹೇಳುವುದಿಲ್ಲ, ದೇವರು ಪ್ರೀತಿಯೇ ಆಗಿದ್ದಾನೆ ಎಂದು ಹೇಳುತ್ತಾನೆ. ದೇವರು ಮಾಡುವ ಎಲ್ಲವೂ ಈ ವಾಸ್ತವದಿಂದ ಹರಿಯುತ್ತದೆ. ಸೃಷ್ಟಿ ಪ್ರೀತಿಯ ಕಾರ್ಯವಾಗಿದೆ, ವಿಮೋಚನೆ ಪ್ರೀತಿಯ ಕಾರ್ಯವಾಗಿದೆ, ಕ್ಷಮೆ ಪ್ರೀತಿಯ ಕಾರ್ಯವಾಗಿದೆ, ಶಿಲುಬೆ ಪ್ರೀತಿಯ ಕಾರ್ಯವಾಗಿದೆ. ಆದ್ದರಿಂದ ಪವಿತ್ರ ಹೃದಯವು ಅಗೋಚರ ದೇವರ ಗೋಚರ ಅಭಿವ್ಯಕ್ತಿಯಾಗಿದೆ. ನಾವು ಯೇಸುವನ್ನು ನೋಡಿದಾಗ ದೇವರು ಹೇಗಿದ್ದಾನೆ ಎಂದು ನೋಡುತ್ತೇವೆ. ನಾವು ಕರುಣೆ, ತಾಳ್ಮೆ, ಕ್ಷಮೆ ಮತ್ತು ಸ್ವ ಅರ್ಪಣೆಯ ಪ್ರೀತಿಯನ್ನು ನೋಡುತ್ತೇವೆ.
ಪೋಪ್ 16ನೇ ಬೆನೆಡಿಕ್ಟ್ರವರು ಹೇಳುವಂತೆ, ಕ್ರೈಸ್ತನಾಗಿರುವುದು ನೈತಿಕ ಆಯ್ಕೆಯ ಅಥವಾ ಉನ್ನತ ಕಲ್ಪನೆಯ ಫಲಿತಾಂಶವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯೊಂದಿಗಿನ ಭೇಟಿ. ಆ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತ. ಪವಿತ್ರ ಹೃದಯವು ಕ್ರಿಸ್ತನನ್ನು ಕೇವಲ ಮೆಚ್ಚಲು ಅಲ್ಲ, ಆತನಲ್ಲಿ ನಿಲ್ಲಲು ನಮ್ಮನ್ನು ಆಹ್ವಾನಿಸುತ್ತದೆ. ಸಂತ ಯೋಹಾನನು ನಮಗೆ ಹೇಳುತ್ತಾರೆ, ಪ್ರೀತಿಯಲ್ಲಿ ನಿಲ್ಲುವವನು ದೇವರಲ್ಲಿ ನಿಲ್ಲುತ್ತಾನೆ ಮತ್ತು ದೇವರು ಆತನಲ್ಲಿರುತ್ತಾನೆ. ಕ್ರೈಸ್ತ ಧರ್ಮವು ಅಂತಿಮವಾಗಿ ಭಯದ ಬಗ್ಗೆ ಅಲ್ಲ, ಅದು ಕ್ರಿಸ್ತನ ಹೃದಯದೊಳಗಿನ ಸಂಬಂಧ ಮತ್ತು ವಾಸದ ಬಗ್ಗೆ ತಿಳಿಸುತ್ತದೆ. ಪವಿತ್ರ ಹೃದಯದ ಹಬ್ಬವು ಕೇವಲ ಪ್ರೀತಿಯನ್ನು ಸ್ವೀಕರಿಸುವುದರ ಬಗ್ಗೆ ಮಾತ್ರವಲ್ಲ, ಪ್ರೀತಿಯಾಗುವುದರ ಬಗ್ಗೆಯೂ ತಿಳಿಸುತ್ತದೆ. ಕ್ರಿಸ್ತನ ಹೃದಯವು ನಮ್ಮೊಳಗೆ ವಾಸಿಸುತ್ತಿದ್ದರೆ ನಮ್ಮ ಹೃದಯಗಳು ಆತನ ಹೃದಯವನ್ನು ಹೋಲಲು ಪ್ರಾರಂಭಿಸಬೇಕು. ಇಂದಿನ ಜಗತ್ತು ಕೇವಲ ಆರ್ಥಿಕ ಬಡತನದಿಂದಲ್ಲ, ಕರುಣೆಯ ಬಡತನದಿಂದ ಬಳಲುತ್ತಿದೆ. ಜನರು ದಯೆಗಾಗಿ ಹಸಿದಿದ್ದಾರೆ, ಕುಟುಂಬಗಳು ಕ್ಷಮೆಗಾಗಿ ಹಸಿದಿವೆ, ಸಮುದಾಯಗಳು ಸಾಮರಸ್ಯಕ್ಕಾಗಿ ಹಸಿದಿದೆ. ಮದರ್ ತೆರೇಸಾ ಹೇಳುತ್ತಾರೆ, ಇಂದು ಅತಿ ದೊಡ್ಡ ರೋಗವೆಂದರೆ ಕುಷ್ಠರೋಗ ಅಥವಾ ಕ್ಷಯ ರೋಗವಲ್ಲ, ಬದಲಾಗಿ ಬೇಡದಾಗಿರುವ ಭಾವನೆ. ಕ್ರೈಸ್ತರು ಯೇಸುವಿನ ಹೃದಯದ ಜೀವಂತ ಪ್ರತಿಬಿಂಬಗಳಾದಾಗ ಗುಣಪಡಿಸುವಿಕೆ ಪ್ರಾರಂಭವಾಗುತ್ತದೆ. ನಾವು ಕ್ಷಮಿಸಿದಾಗ, ನಾವು ಆಲಿಸಿದಾಗ, ನಾವು ಜೊತೆಯಾಗಿ ನಡೆದಾಗ, ನಾವು ದಯೆ ತೋರಿಸಿದಾಗ, ನಾವು ತೀರ್ಪಿನ ಬದಲು ಪ್ರೀತಿಯನ್ನು ಆರಿಸಿದಾಗ ಪ್ರತಿ ಕರುಣೆಯ ಕಾರ್ಯವು ಪವಿತ್ರ ಹೃದಯದ ಒಂದು ಸಣ್ಣ ಪ್ರಕಟಣೆಯಾಗುತ್ತದೆ. ಯೇಸುವಿನ ಪವಿತ್ರ ಹೃದಯವು ಮಾನವೀಯತೆಯ ಆಳವಾದ ಪ್ರಶ್ನೆಗಳಿಗೆ ಉತ್ತರವಾಗಿದೆ. ನಾವು ಪ್ರೀತಿಸಲ್ಪಟ್ಟಿದ್ದೇವೆಯೇ ಎಂದು ಆಶ್ಚರ್ಯಪಟ್ಟಾಗ ಪವಿತ್ರ ಹೃದಯ ಹೇಳುತ್ತದೆ, ನೀವು ಶಾಶ್ವತವಾಗಿ ಪ್ರೀತಿಸಲ್ಪಟ್ಟಿದ್ದೀರಿ. ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಎಂದು ಆಶ್ಚರ್ಯಪಟ್ಟಾಗ ಪವಿತ್ರ ಹೃದಯ ಹೇಳುತ್ತದೆ, ಮನೆಗೆ ಬಾ. ನಾವು ದಣಿದು ಭಾರ ಹೊತ್ತಾಗ ಪವಿತ್ರ ಹೃದಯ ಹೇಳುತ್ತದೆ, ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾವು ಒಂಟಿಯಾಗಿದ್ದೇವೆ ಎಂದು ಭಾವಿಸಿದಾಗ ಪವಿತ್ರ ಹೃದಯ ಹೇಳುತ್ತದೆ, ನಾನು ನಿನ್ನೊಂದಿಗಿದ್ದೇನೆ. ಕಲ್ವಾರಿಯಲ್ಲಿ ಚುಚ್ಚಲ್ಪಟ್ಟ ಹೃದಯವು ಇಂದಿಗೂ ಜಗತ್ತಿಗಾಗಿ ಪ್ರೀತಿಯಿಂದ ಮಿಡಿಯುತ್ತಿದೆ. ಪಾಪಿಗಳನ್ನು ಸ್ವಾಗತಿಸಿದ ಹೃದಯವು ಇನ್ನೂ ನಮ್ಮನ್ನು ಸ್ವಾಗತಿಸುತ್ತದೆ. ತನ್ನನ್ನು ಶಿಲುಬೆಗೇರಿಸಿದವರನ್ನು ಕ್ಷಮಿಸಿದ ಹೃದಯವು ಇನ್ನೂ ನಮ್ಮನ್ನು ಕ್ಷಮಿಸುತ್ತಿದೆ. 2000 ವರ್ಷಗಳ ಹಿಂದೆ ಪ್ರೀತಿಯಿಂದ ಉರಿದ ಆ ಹೃದಯವು ಇಂದಿಗೂ ಅದೇ ಪ್ರೀತಿಯಿಂದ ಉರಿಯುತ್ತಿದೆ. ನಾವು ಆ ಪವಿತ್ರ ಹೃದಯದಲ್ಲಿ ಇನ್ನೂ ಆಳವಾಗಿ ಪ್ರವೇಶಿಸಬೇಕಾಗಿದೆ. ಅಲ್ಲಿ ನಮ್ಮ ವಿಶ್ರಾಂತಿಯನ್ನು ಕೊಂಡುಕೊಳ್ಳಬೇಕಾಗಿದೆ ಹಾಗೂ ಗಾಯಗೊಂಡ ಜಗತ್ತಿನಲ್ಲಿ ಆ ಪ್ರೀತಿಯ ಹೃದಯದ ಜೀವಂತ ಸಾಕ್ಷಿಗಳಾಗಬೇಕಾಗಿದೆ. ಕ್ರೈಸ್ತ